ಅಪ್ರಾಪ್ತ ಮಗಳಿಂದಲೇ ಹೆತ್ತ ತಾಯಿಯ ಕೊಲೆಯಾಗಿದೆ. ಸ್ನೇಹಿತರ ಜೊತೆಗೆ ಸೇರಿ ತಾಯಿಯನ್ನೇ ಮಗಳು ಇಲ್ಲಿ ಕೊಂದಿದ್ದಾಳೆ. ಪೊಲೀಸ್ ತನಿಖೆಯಲ್ಲಿ ಮರ್ಡರ್ ಮಸಲತ್ತಿನ ರಿವೀಲ್ ಆಗಿದೆ. ಬೆಂಗಳೂರಿನ ಸರ್ಕಲ್ ಮಾರಮ್ಮ ಬಳಿ ನಡೆದಿರುವಂತಹ ಘಟನೆ ಇದು. ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿ ನೇಣು ಹಾಕಿ ಜೂಟಾಗಿದ್ದಾರೆ. ಕಳೆದ 25ರಂದು ನಡೆದಿದ್ದಂತ ಘಟನೆ ಇದು. ನೇತ್ರಾವತಿ ಅಂತ ಹೇಳಿ ತಾಯಿಯ ಹೆಸರು. 35 ವರ್ಷ. ಇವರನ್ನ ಕೊಲೆ ಮಾಡಲಾಗಿದೆ. ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳು. ಕೃತ್ಯದಲ್ಲಿ 5 ಅಪ್ರಾಪ್ತರು ಭಾಗಿಯಾಗಿದ್ರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇದೆ. ಅಪ್ರಾಪ್ತ ಮಗಳಿಂದ ಕೊಲೆಯಾದಂತ ಮಹಿಳೆ ನೇತ್ರಾವತಿ ಅಂತ ಹೇಳಿ ಕಳೆದ 25ರಂದು ನಡೆದಿದ್ದಂತ ಘಟನೆ ಇದು. ಆತ್ಮಹತ್ಯೆ ಪ್ರಕರಣವನ್ನ ಪೊಲೀಸರು ಮೊದಲಿಗೆ ದಾಖಲಿಸಿಕೊಂಡಿರ್ತಾರೆ. ನಂತರ ಮೃತಳ ಅಕ್ಕ ಅನಿತಾ ಇರ್ತಾರೆ. ಅಂದ್ರೆ ನೇತ್ರಾವತಿ ಏನಿದ್ದಾರೆ ಅವರ ಅಕ್ಕ ಅನಿತಾರಿಂದ ಮಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿ ದೂರು ನೀಡ್ತಾರೆ. ತನ್ನ ತಂಗಿ ಸಾವಿನ ಬಳಿಕ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನಿತಾ ದೂರು ನೀಡ್ತಾರೆ. 2 ದಿನಗಳ ಬಳಿಕ ವಾಪಸ್ ಮನೆಗೆ ಬರ್ತಾಳೆ. ಯಾವಾಗ ಈ ಒಂದು ಘಟನೆ ಆಗತ್ತೆ, ಕೊಲೆಯನ್ನ ಮಾಡಿದ ನಂತರದಲ್ಲಿ 2 ದಿನ ಮಗಳು ಕಾಣಿಸ್ಕೊಳ್ಳೋದಿಲ್ಲ. ಅದಾದ ನಂತರದಲ್ಲಿ 2 ದಿನ ಬಿಟ್ಟು ಮನೆಗೆ ವಾಪಸ್ ಆಗ್ತಾಳೆ. ನಾನವತ್ತು ತಾಯಿ ಮನೆಗೆ ಹೋಗಿದ್ದೆ. 5 ಜನ ಸ್ನೇಹಿತರನ್ನ ಗಮನಿಸಿದೆ. ಟವಲ್ನಲ್ಲಿ ಕುತ್ತಿಗೆಯನ್ನ ಬಿಗಿದು ನೇಣು ಹಾಕಿದ್ದನ್ನ ನಾನು ನೋಡಿದೆ. ನಂತರ ನನ್ನ ಮೇಲೆ ಅವರು ಬೆದರಿಕೆಯನ್ನ ಹಾಕಿದ್ರು. ಹಾಗಾಗಿ ಭಯ ಪಟ್ಟು ಫ್ರೆಂಡ್ ಮನೆಗೆ ತೆರಳಿದ್ದೆ ಅಂತ ಹೇಳಿ ಮಗಳು ಹೇಳ್ತಾಳೆ. ನಂತರ ತನಿಖೆಯಲ್ಲಿ ಮಗಳಿಂದಲೇ ಕೊಲೆ ಆಗಿದೆ ಅನ್ನುವಂತ ಅಂಶ ಬಯಲಿಗೆ ಬಂದಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಅಪ್ರಾಪ್ತ ಮಗಳಿಂದಲೇ ಹೆತ್ತ ತಾಯಿಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಅಂತ ಹೇಳಿ, ಅಂದ್ರೆ ಹೆತ್ತ ತಾಯಿಯನ್ನ ಕೊಲೆ ಮಾಡಬೇಕು ಅನ್ನುವಂತ ಆಲೋಚನೆ ಆಕೆಯಲ್ಲಿ ಯಾಕೆ ಮೂಡ್ತು? ಯಾವ ಕಾರಣದಿಂದ ಈ ಒಂದು ನಿರ್ಧಾರವನ್ನ ಕೈಗೊಂಡ್ಲು? ಏನಾದ್ರೂ ಮಾಹಿತಿ ಇದೆಯಾ? ದಿವ್ಯಾ, ಮೊದಲೇದಾಗಿ ಈ ನೇತ್ರಾವತಿ ಅನ್ನೋರು 35 ವರ್ಷ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಈ ಓರ್ವ ಯುವಕನನ್ನ ಈ ನೇತ್ರಾವತಿಯ ಮಗಳೇನಿದ್ದಾಳೆ ಅಪ್ರಾಪ್ತೆ, ಆಕೆ ಹೆಸರನ್ನ ಮೆನ್ಷನ್ ಮಾಡೋಂಗಿಲ್ಲ. ಕಾನೂನು ಸಂಘರ್ಷಕ್ಕೆ ಒಳಗಾದವರ ಹೆಸರನ್ನ ಮತ್ತು ಆರೋಪಿಗಳ ಹೆಸರನ್ನ ಮೆನ್ಷನ್ ಮಾಡುವಂತಿಲ್ಲ. ಹೀಗಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ ಅಪ್ರಾಪ್ತೆ. ಆಗಾಗ ಪ್ರಿಯಕರನ್ ಜೊತೆ ಆಕೆ ಮನೆಗೂ ಕೂಡ ಬರ್ತಾ ಇರ್ತಾಳೆ. ಇನ್ನು ಇದೇ ಶನಿವಾರ ರಾತ್ರಿ ಕೂಡ ಪ್ರಿಯಕರನ್ ಜೊತೆ ಮನೆಗೆ ಬಂದಿರ್ತಾಳೆ. ಪ್ರಿಯಕರನ್ ಜೊತೆ ಮತ್ತೆ 3 ಸ್ನೇಹಿತರು ಕೂಡ ರಾತ್ರಿ ಮನೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಶನಿವಾರ ರಾತ್ರಿ 11 ಗಂಟೆಗೆ ನೇತ್ರಾವತಿ ಮಲಗಿರ್ತಾರೆ. ಅವಾಗ ಎಚ್ಚರ ಆಗ್ಬಿಡುತ್ತೆ. ಈ ವೇಳೆ ಮಗಳು ಬೇರೆ ಬೇರೆ ಹುಡುಗರ ಜೊತೆ ಇದ್ದದನ್ನ ನೋಡಿ ಬೈದು ಜಗಳ ಆಡಿರ್ತಾಳೆ. ಇದರಿಂದ ಮಗಳು ಕೂಡ ಕೋಪಗೊಳ್ತಾಳೆ ಮತ್ತು ಸ್ನೇಹಿತರು ಕೂಡ ಜಗಳ ಮಾಡ್ತಾರೆ. ಈ ಜಗಳದ ವೇಳೆ ಬಲವಂತವಾಗಿ ಏನು ಅಕ್ಕಪಕ್ಕದವ್ರನ್ನ ಕರಿಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೇತ್ರಾವತಿ ಅವರು ಬಾಯಿ ಕೂಡ ಮುಚ್ಚಿದ್ದಾರೆ. ಬಳಿಕ ತಮ್ಮ ಬಳಿ ಇದ್ದಂತಹ ಟವಲ್ ಏನಿದೆ, ಆ ಟವಲ್ನಿಂದ ನೇತ್ರಾವತಿ ಕುತ್ತಿಗೆಗೆ ಬಿದ್ದಾಗ ಉಸಿರು ಕೂಡ ನಿಂತ್ಬಿಟ್ಟಿದೆ. ಹೀಗಾಗಿ ನೇತ್ರಾವತಿ ಕೊಲೆಯಾಗಿದ್ದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದೆ ಅಪ್ರಾಪ್ತ ಟೀಮ್. ತಕ್ಷಣವೇ ನೇತ್ರಾವತಿಯನ್ನ ಫ್ಯಾನ್ಗೆ ನೇತ್ ಹಾಕಿದೆ ಗ್ಯಾಂಗ್. ಅದಾದ್ಮೇಲೆ ನಂತರ ಮನೆ ಲಾಕ್ ಮಾಡಿ ಕೂಡ ಎಸ್ಕೇಪ್ ಆಗಿದ್ರು ಮಗಳು ಮತ್ತು ಸ್ನೇಹಿತರು. ಈ ಗ್ಯಾಂಗ್ ನಲ್ಲಿ ಇದ್ದಂತಹ ಈ ನೇತ್ರಾವತಿ ಮಗಳು ಕೂಡ ನಾಪತ್ತೆಯಾಗಿದ್ದು, ಮರುದಿನ ನೇತ್ರಾವತಿ ಅಕ್ಕ ತನ್ನ ತಂಗಿ ಮಗಳಿಗೆ ಕರೆ ಮಾಡಿರ್ತಾಳೆ. ಕರೆ ಕೂಡ ಎತ್ತಿರೋಲ್ಲ. ಅನುಮಾನ ಬಂದು ಸೋಮವಾರ ಬೆಳಗ್ಗೆ ಮನೆ ಬಳಿ ಹೋಗಿರ್ತಾರೆ. ಮನೆ ಕಿಟಕಿ ನೋಡಿದಾಗ ನೇತ್ರಾವತಿ ನೇಣುಬಿದ್ದ ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಾರೆ. ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ UDR ದಾಖಲಾಗಿರುತ್ತೆ. ಶವ ಸಂಸ್ಕಾರಕ್ಕೂ ನೇತ್ರಾವತಿ ಮಗಳು ಬಂದಿರೋದಿಲ್ಲ. ಇದರಿಂದ ಸಾಕಷ್ಟು ಅನುಮಾನ ಕೂಡ ಬಂದಿರುತ್ತೆ. ಹೀಗಾಗಿ ಆಕೆಯ ದೊಡ್ಡಮ್ಮ ಅಂದ್ರೆ ನೇತ್ರಾವತಿ ಅಕ್ಕ ಏನಿದೆ ಅವರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅನುಮಾನಗೊಂಡು ಮಗಳ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಆಕೆ ಪ್ರಿಯಕರನನ್ನು ಕೂಡ ವಶಕ್ಕೆ ಪಡೀತಾರೆ. ವಿಚಾರಣೆ ವೇಳೆ ಅಪ್ರಾಪ್ತರ ಗ್ಯಾಂಗ್ ಏನು ಕೊಲೆ ಮಾಡಿತ್ತು ಅದರ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಇನ್ನು ಭಯ ಪಟ್ಟು ನಾನು ತೆರಳು ಬಿಟ್ಟಿದೆ, ನನಗೆ ಬೆದರಿಕೆ ಹಾಕಲಾಗಿತ್ತು, ಟವಲ್ನಿಂದ ಕುತ್ತಿಗೆ ಬಿಗಿದ ನೇಣು ಹಾಕಿದ್ದನ್ನ ನಾನು ನೋಡಿದ್ದೆ, ಯಾರೋ ಆಗಂತುಕರು ಬಂದಿದ್ರು ಅನ್ನೋ ಒಂದು ಆಂಗಲ್ ಅಲ್ಲಿ ಈಕೆ ಒಂದು ಸುಳ್ಳನ್ನು ಹೇಳಿರ್ತಾಳೆ. ಕಳೆದ 25ನೇ ತಾರೀಕು ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಏನು ಬೇರೆ ಬೇರೆಯವ್ರ ಜೊತೆ ಈಕೆ ಅಪ್ರಾಪ್ತಿ ಆದ್ರೂ ಕೂಡ ಬೇರೆ ಬೇರೆ ಜೊತೆ ಸಂಪರ್ಕ ಹೊಂದಿದ್ದಂತೆ. ಹೀಗಾಗಿ 4-5 ಜನರ ಜೊತೆ ರಾತ್ರಿ ಹೊತ್ತು ಮಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ತಾಯಿ ಆಗಿರ್ಬೋದು ಆಸ್ ಯೂಶುವಲ್ ಕೋಪ ಬಂದಿರುತ್ತೆ, ಬೈದಿರ್ತಾರೆ. ಅದನ್ನೇ ಇವರು ಕೋಪವನ್ನ ನೆತ್ತಿಗೇರಿಸ್ಕೊಂಡು ಮತ್ತು ಆ ಟೈಮ್ನಲ್ಲಿ ತುಂಬಾ ಏನು ರೊಚ್ಚಿಗೆದ್ದು ಈ ರೀತಿಯಾಗಿ ಹತ್ಯೆ ಮಾಡಿ ತದನಂತರ ಫ್ಯಾನಿಂಗ್ ನೇಣು ಹಾಕೊಂಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟು ಈಗ ಎಲ್ಲರೂ ಲಾಕ್ ಆಗಿದ್ದಾರೆ. ಸದ್ಯಕ್ಕೆ ಕಾನೂನು ಸಂಘರ್ಷಕ್ಕೆ ಒಳಗಾದವರ ಒಂದು ವಿಚಾರಣೆ ಕೂಡ ನಡೀತಾ ಇದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.